ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ ನೋ ಹೋಮ್ ಕಿಚನ್. ಇವತ್ತು ನಾನು ಹುಣಸೆಹಣ್ಣಿನ ಚಿತ್ರಾನ್ನದ ಗೊಜ್ಜು ಮಾಡ್ತಾ ಇದ್ದೀನಿ. ಯೂಶಲಿ ಚಿತ್ರಾನ್ನ ಅಂದ್ರೆ ಎಲ್ಲರೂ ಒಗ್ಗರಣೆ ಹಾಕ್ತಿವಿ, ಅನ್ನ ಮಾಡ್ಕೊಂಡು ಅದಕ್ಕೆ ಅನ್ನ ಮಿಕ್ಸ್ ಮಾಡ್ತೀವಿ ಒಗ್ಗರಣೆಗೆ, ಅಷ್ಟೇ ಚಿತ್ರಾನ್ನ ಅಂತ. ತುಂಬಾ ಮನೆಗಳಲ್ಲಿ ಹಂಗೆ ಮಾಡೋದು. ಬಟ್ ನಮ್ ಕಡೆ ಎಲ್ಲ ಚಿತ್ರಾನ್ನ ಅಂದ್ರೆ ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಕೋತಾರೆ, ಹೆಚ್ಚಿಗೆ ಗೊಜ್ಜು ಮಾಡಿ ಇಟ್ಕೊಳ್ಳೋದು. ಅದು ಫ್ರಿಡ್ಜ್ ಅಲ್ಲಿ ಇಡ್ದೇನೆ ಹೊರಗಡೆ 2 ದಿವಸ ಆರಾಮಾಗಿ ಚೆನ್ನಾಗಿರುತ್ತೆ. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದೊಂದ್ ವಾರದ ತನಕ, 5-6 ದಿವಸದ ತನಕ ತುಂಬಾ ಚೆನ್ನಾಗಿರುತ್ತೆ. ಸೊ ಹೆಚ್ಚಿಗೆ ಗೊಜ್ಜು ಮಾಡಿ ಇಟ್ಕೋತೀವಿ. ಇವತ್ ನಾನ್ ಮಾಡ್ತಾ ಇರೋದು ಹುಣಸೆಹಣ್ಣಿನ ಚಿತ್ರಾನ್ನ. ನೀವು ತಿಂದಿಲ್ಲ ಅಂದ್ರೆ ಈ ತರ ಒಂದ್ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಹೆಚ್ಚಿಗೆ ಮಾಡಿ ಇಟ್ಕೋಬಹುದು. ಕೆಲ್ಸಕ್ಕೆ ಹೋಗೋರ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಗೊಜ್ಜು ಮಾಡಿ ಇಟ್ಕೊಂಡು. 4 ಆನಿಯನ್ ತಗೊಂಡಿದೀನಿ, ಇಷ್ಟು ದೊಡ್ಡ ಸೈಜ್ದು. ಒಂದ್ ಅರ್ಧ ಗಂಟೆ ಮುಂಚೆನೆ ಅರ್ಧ ಕಟ್ ಮಾಡಿ ಇಟ್ಟಿದೀನಿ. ಅದು ತುಂಬಾ ಖಾರ, ಅದು ಕಣ್ಣುರಿಯುತ್ತೆ ಅಂತ ಅರ್ಧ ಹೋಳ್ ಮಾಡಿಟ್ರೆ ಅಷ್ಟು ಕಣ್ಣುರಿಯಲ್ಲ. ಇದು ಅರ್ಧ ಗಂಟೆ ಮುಂಚೆನೆ ಮಾಡಿಟ್ಟಿದೀನಿ. ಇಲ್ಲಿ ಒಂದು 10-15 ಮೆಣಸಿನಕಾಯಿ. ಇವು ಖಾರ ಕಮ್ಮಿ ಇದೆ, ಸೊ ಆಲ್ಮೋಸ್ಟ್ ಒಂದು 17 ತಗೊಂಡಿದೀನಿ. ಒಂದ್ 10 ಖಾರ ಇದ್ರೆ ಚೆನ್ನಾಗಿರೋ ಖಾರ ಇರೋ ಮೆಣಸಿನ್ಕಾಯಿ ಆದ್ರೆ 10-15 ಸಾಕಾಗುತ್ತೆ. ಒಂದ್ ಅರ್ಧದಷ್ಟು ಬೆಳ್ಳುಳ್ಳಿ ತಗೊಂಡಿದೀನಿ. ಹುಣಸೆ ಹಣ್ಣು ನೆನ್ಸಿಟ್ಟಿದೀನಿ, ಒಂದು 2 ನಿಂಬೆ ಹಣ್ಣಿನ ಗಾತ್ರದ ಸೈಜ್ ಅಷ್ಟು. ಇದು ಹುಣಸೆ ಹಣ್ಣಿನ ಚಿತ್ರಾನ್ನ ಅಲ್ವಾ, ಸೊ ಹುಣಸೆ ಹುಳಿ ಸ್ವಲ್ಪ ಫ್ರೆಶ್ ಹುಣಸೆ ಹಣ್ಣು ಬೇಕು. ಇದ್ರಲ್ಲಿ ರಸ ತೆಗೆದಿಟ್ಕೊಳ್ಳೋಣ. ಚಿತ್ರಾನ್ನಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಮೊದಲು ಎಣ್ಣೆಲಿ ಕಡಲೆ ಬೀಜನ ಹುರಿದಿಟ್ಕೋಬೇಕು. ಇದು ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಳ್ಳೋಣ, ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ ಒಗ್ಗರಣೆ ಬಾಕ್ಸ್ ಇಂದ. ಆಮೇಲೆ ಬೆಳ್ಳುಳ್ಳಿ, ಒಂದ್ ಅರ್ಧ ಬೆಳ್ಳುಳ್ಳಿ ಅಷ್ಟು ಚಿಚ್ಚಿಟ್ಕೊಂಡಿದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಆನಿಯನ್. ಅದಾದ್ಮೇಲೆ ತೆಂಗಿನಕಾಯಿ ತುರಿ, ಒಂದ್ ಅರ್ಧ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದು ಹುಣಸೆ ಹಣ್ಣು ರಸ ತೆಗೆದು ಹಾಕೊಳ್ಳೋಣ. ಇಲ್ಲಿ ಜೀರಿಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಮತ್ತೆ ಇನ್ನು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಪುಡಿ. ಈ ಮೆಂತ್ಯನ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರೋದು. ಇದನ್ನ ತುಪ್ಪದ ಪುಡಿ ಅಂತ ಕೂಡ ಅಂತಾರೆ, ತುಪ್ಪ ಕೂಡ ಯೂಸ್ ಮಾಡ್ತಾರೆ. ಆ ಪೌಡರ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಮೆಂತ್ಯ ಪೌಡರ್ ಹಾಕೋದ್ರಿಂದ ಚಿತ್ರಾನ್ನ. ಸೊ ಅದನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅದನ್ನ ತಗೊಂಡಿದೀನಿ. ಮತ್ತೆ ಸಾಲ್ಟ್ ಟೇಸ್ಟ್ಗೆ, ಒಂಚೂರು ಅರಿಶಿನ, ಇಷ್ಟೇ ಚಿತ್ರಾನ್ನಕ್ಕೆ. ಮೊದ್ಲು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಒಂದ್ 2 ಸೌಟಷ್ಟು ಎಣ್ಣೆ ಹಾಕಿದೀನಿ. ಎಣ್ಣೆ ಕಾದಾಗ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದಾಗ ಕಡಲೆ ಬೀಜ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗ ಸೀದೋಗುತ್ತೆ ಕಡಲೆ ಬೀಜ, ಬಟ್ ಒಳಗೆಲ್ಲ ಬೆಂದಿರಲ್ಲ. ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡಿ. ಕಡಲೆ ಬೀಜ ಫ್ರೈ ಆಯ್ತು ನೋಡಿ, ಇಷ್ಟಾದ್ರೆ ಸಾಕು. ಇವಾಗ ತೆಗೆದ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಇವಾಗ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಂದ್ 5 ಸೆಕೆಂಡ್ ಕೈ ಆಡಿಸಿ ಆಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕೋಣ. ಮೊದ್ಲು ಬೆಳ್ಳುಳ್ಳಿ ಹಾಕ್ತಿದೀನಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದ್ 2 ನಿಮಿಷ ಎಣ್ಣೆಲಿ ಕೈ ಆಡ್ಬೇಕು. ಅದು ಎಣ್ಣೆಲಿ ಒಂಥರ ಫ್ರೈ ಆದಂಗ ಆಗುತ್ತೆ, ಅವಾಗ ಖಾರ ಚೆನ್ನಾಗ್ ಬರುತ್ತೆ. ಇಲ್ದಿದ್ರೆ ಈರುಳ್ಳಿ ಹಾಕ್ಬಿಟ್ರೆ ಇವಾಗ್ಲೇನೆ ಮೆಣಸಿನ್ಕಾಯಿ ಖಾರ ಅಷ್ಟು ಸ್ಟ್ರಾಂಗ್ ಆಗಿ ಬರಲ್ಲ. ಚಿಲ್ಲಿನ ಒಂದ್ 2 ನಿಮಿಷ ಎಣ್ಣೆಲಿ ಹುರಿದಿದೀನಿ. ಇವಾಗ ಆನಿಯನ್ ಹಾಕೋಣ. ಇವಾಗ ಒಂದ್ 5 ನಿಮಿಷ ಒಗ್ಗರಣೆಲಿ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಆನಿಯನ್ ಎಲ್ಲ, ಹಂಗೆ ಫ್ರೈ ಮಾಡಿ. ಈ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಯಾವಾಗ್ಲೂ ಜಾಸ್ತಿನೇ ಹಾಕೊಳ್ಳಿ. ನಾನು ಒಂದ್ 2 ಸೌಟ್ ಅಷ್ಟು ಹಾಕಿದೀನಿ. ಜಾಸ್ತಿ ಆನಿಯನ್ ಕೂಡ ಹಾಕಿದೀನಲ್ಲ, ಬೇಕು ಅಷ್ಟು ಎಣ್ಣೆ ಬೇಕು ಇದೆಲ್ಲ ಬೇಯ್ಕೊಳಕ್ಕೆ. ಫ್ಲೇಮ್ ನ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಧ್ಯ ಮಧ್ಯ ಕೈ ಆಡಿಸ್ತಾನೆ ಆನಿಯನ್ ಫ್ರೈ ಮಾಡಿ. ಬೇಡ, ಒಂದ್ ಅರ್ಧ ಬೆಂದಿದ್ರೆ ಸಾಕು ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಇದಕ್ಕೆ ತೆಂಗಿನಕಾಯಿ, ಅರಿಶಿನ ಮತ್ತೆ ಉಪ್ಪು ಹಾಕ್ಬೇಕು. ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದ್ 2 ಟೀ ಸ್ಪೂನ್ ಅಷ್ಟು ಉಪ್ಪು, ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಒಂದ್ ಅರ್ಧ ಬೌಲ್ ಅಷ್ಟು, ಎಲ್ಲವನ್ನ ಮಿಕ್ಸ್ ಮಾಡಿ 1 ನಿಮಿಷ ಕುದಿಯೋಕ್ ಬಿಡೋಣ, ಉಪ್ಪು ಕರಗ್ಲಿ. ಆಮೇಲೆ ಇದಕ್ಕೆ ಹುಣಸೆ ಹುಳಿ ಹಾಕ್ಬೇಕು. ನಾನು ಹುಣಸೆ ಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೀನಿ, ನೆನ್ಸಿಟ್ಟಿದ್ನಲ್ಲ ಅದ್ ರಸ. ಇದನ್ನ 1-2 ನಿಂಬೆ ಹಣ್ಣಿನ ಗಾತ್ರದ ಸೈಜ್ ಹುಣಸೆ ಹಣ್ಣ ನೆನ್ಸಿಟ್ಟಿದ್ದೆ. ಇದು ಹೊಸ ಹುಣಸೆ ಹಣ್ಣು. ಹೊಸ ಹುಣಸೆ ಹಣ್ಣು ಆದ್ರೆ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ. ಹಳೆ ಹುಣಸೆ ಹಣ್ಣು ತುಂಬಾ ಹುಳಿ ಇರುತ್ತೆ. ಅದಾದ್ರೆ ಒಂದ್ ನಿಂಬೆ ಹಣ್ಣು ಗಾತ್ರದಷ್ಟು ನೆನ್ಸಿಟ್ಕೊಳ್ಳಿ, ಸಾಕಾಗುತ್ತೆ ಅದು ಹುಳಿ.
ಈಗ ಹುಣಸೆ ರಸ ಹಾಕಿದ್ಮೇಲೆ ಒಂದ್ 7ರಿಂದ 8 ನಿಮಿಷ ಕುದಿಸ್ಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ, ಇಲ್ಲಾಂದ್ರೆ ಒತ್ತುತ್ತೆ. ಒಂದ್ 8-10 ನಿಮಿಷ ಬೇಯಿಸಿದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ನೋಡಿ, ಹಿಂಗಂದ್ರೆ ಹಿಂಗ್ ಎಣ್ಣೆ ಬಿಟ್ಕೊಂಡಂಗ್ ಆಗ್ಬೇಕು ಸೈಡ್ ಅಲ್ಲಿ. ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಬೇಯ್ಬೇಕು. ಇದನ್ನ 2-3 ದಿವಸ ಇಟ್ಕೋತೀವಲ್ಲ, ಗೊಜ್ಜು ಜಾಸ್ತಿ ಮಾಡ್ಕೊಂಡಿರೋದ್ರಿಂದ. ಸೊ ಇಟ್ಕೋಬೇಕು ಅಂದ್ರೆ ಚೆನ್ನಾಗಿ ಕುದಿಸಿದ್ರೆ ಹುಣಸೆ ಹುಳಿನ ಹಾಳಾಗಲ್ಲ. ಇದಕ್ಕೆ ಇವಾಗ ಪೌಡರ್ ಇತ್ತಲ್ಲ, ಜೀರಿಗೆ ಪೌಡರ್ ಮತ್ತೆ ಮೆಂತ್ಯ ಪುಡಿ, ಅದನ್ನ ಹಾಕೋಣ. ಮೆಂತ್ಯ ಪುಡಿ ಜೀರಿಗೆ ಹಾಕಿದ್ಮೇಲೆ ಇನ್ನೊಂದ್ 2 ನಿಮಿಷ ಬೇಯಿಸ್ಬೇಕು. ಇವಾಗ ಉಪ್ಪು ಟೇಸ್ಟ್ ನೋಡಿ, ಸ್ವಲ್ಪ ಗೊಜ್ಜಿಗೆ ಏನಾದ್ರು ಸಪ್ಪೆ ಅನ್ಸಿದ್ರೆ ಉಪ್ಪು ಹಾಕೊಂಡು ಇವಾಗ ಕುದಿಸಿ. ಕಲ್ಸವಾಗ ಕೂಡ ಈಗ ಗೊತ್ತಾಗಿಲ್ಲ ಅಂದ್ರೂ ಕಲ್ಸವಾಗ ಏನಾದ್ರು ಸಪ್ಪೆ ಅನ್ಸಿದ್ರೆ ಅನ್ನ ಕಲ್ಸ್ಕೊಳ್ವಾಗ ಒಂದ್ ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಕೊಬಹುದು. ಎಂಡಲ್ಲಿ ಇನ್ನೇನ್ ಆಫ್ ಮಾಡ್ತೀವಿ ಇನ್ನೋವಾಗ, ಇನ್ನೊಂದ್ 2 ನಿಮಿಷ ಬಿಟ್ಟು ಆಫ್ ಮಾಡ್ತೀವಿ ಇನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ 2 ನಿಮಿಷ ಕುದಿಸಿ ಆಫ್ ಮಾಡಿದ್ರೆ ಆಯ್ತು, ಗೊಜ್ಜು ರೆಡಿ ಆಗುತ್ತೆ. ಹಳ್ಳಿ ರುಚಿಯಲ್ಲಿ, ಹಳ್ಳಿ ಸ್ಟೈಲ್ ಅಲ್ಲಿ ಒಂದು ಚಿತ್ರಾನ್ನದ ಗೊಜ್ಜು, ಹುಣಸೆ ಹುಳಿ ಅಥವಾ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿ ಆಯ್ತು. ಇಷ್ಟೇ, ಇದನ್ನ ಆಫ್ ಮಾಡೋದು. ಇವಾಗ ಸ್ಟವ್ ಆಫ್ ಮಾಡಿ ಎತ್ತಿಟ್ಟು ತಣ್ಣಗಾದ್ಮೇಲೆ ಅನ್ನಕ್ಕೆ ಕಲ್ಸ್ಕೊಳ್ಳೋದು. ನಾನಿಲ್ಲಿ ಒಂದ್ ಬೌಲಲ್ಲಿ ಅನ್ನ ಹಾರ್ಸೋಕ್ ಇಟ್ಟಿದ್ದೀನಿ. ಬಿಸಿ ಇದ್ರೆ ಕಲ್ಸಕ್ಕಾಗಲ್ಲ, ಸೊ ಕೈಯಲ್ಲಿ ಕಲ್ಸಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ. ಸೊ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ. ಅನ್ನ ಚಿತ್ರಾನ್ನಕ್ಕೆ ಯಾವಾಗ್ಲೂ ಸ್ವಲ್ಪ ಈ ತರ ಬಿಡಿಯಾಗಿರ್ಲಿ, ಜಾಸ್ತಿ ಬೇಯಿಸ್ಬೇಡಿ, ಮೆತ್ತಗಾದ್ರೆ ಚೆನ್ನಾಗಿರಲ್ಲ. ಅನ್ನ ಹಾರ್ಕೊಂಡಿದೆ, ಇವಾಗ ಗೊಜ್ಜಾಕಿ ಕಲ್ಸ್ಕೊಳ್ಳೋಣ. ನೀವು ಅನ್ನಕ್ಕೆ ಎಷ್ಟೆಷ್ಟು ಬೇಕೋ ಸ್ವಲ್ಪನೇ ಹಾಕೊಂಡು ಗೊಜ್ಜನ್ನ ಕಲ್ಸಿ, ಎಕ್ಸ್ಟ್ರಾ ಬೇಕಾದ್ರೆ ಆಮೇಲೆ ಹಾಕೋಬಹುದು. ಚಿತ್ರಾನ್ನ ಯಾವಾಗ್ಲೂ ಕೈಯಲ್ಲೇ ಕಲ್ಸಿ, ಅದು ಅನ್ನ ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ರುಚಿ ಇರುತ್ತೆ ಅವಾಗ. ಈಗ ಕಲ್ಸವಾಗ ನೋಡಿ, ಉಪ್ಪು ಸಪ್ಪೆ ಇದ್ರೆ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಪುಡಿ ಉಪ್ಪು ಹಾಕೊಂಡು ಕಲ್ಸ್ಕೋಬಹುದು. ಎಂಡಲ್ಲಿ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳ್ಳಿ ರುಚಿ ಇರುವಂತ, ತುಂಬಾ ಟೇಸ್ಟಿಯಾಗಿರುವಂತ ಹುಣಸೆ ಹಣ್ಣಿನ ಚಿತ್ರಾನ್ನ ಅಥವಾ ಹುಣಸೆ ಹಣ್ಣಿನ ಹುಳಿ ಗೊಜ್ಜು ರೆಡಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ ಗೈಸ್. ಟೇಕ್ ಕೇರ್ ಎವ್ರಿ ಒನ್. ಬಾಯ್.